ರಿಯಲ್ ಎಸ್ಟೇಟ್ ವ್ಯವಹಾರದ ಕುರಿತಾಗಿ ದಾವೂದ್ ಇಬ್ರಾಹಿಂ ಏಜೆಂಟ್ ಒಬ್ಬರ ಜೊತೆ ಮಾತನಾಡಿರೋ ಟೇಪ್ ಪಾಶ್ಚಿಮಾತ್ಯ ಗುಪ್ತಚರ ಸಂಸ್ಥೆ ಬಿಡುಗಡೆ ಮಾಡಿದೆ. ಈ ಟೇಪ್ನಿಂದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ದಾವೂದ್ ಇಬ್ರಾಹಿಂ ಪಾಕ್ನಲ್ಲೇ ಇದ್ದಾನೆ ಅಂತ ಸಾಬೀತುಪಡಿಸುತ್ತೆ. ಇನ್ನಾದ್ರೂ ಪಾಕ್ ಸರ್ಕಾರ ದಾವೂದ್ ವಿರುದ್ಧ ಕ್ರಮ ಕೈಗೊಳ್ಳಲಿ ಅಂತ ಕೇಂದ್ರ ಗೃಹ ರಾಜ್ಯ ಸಚಿವ ಕಿರಣ್ ರಿಜಿಜು ಆಗ್ರಹಿಸಿದ್ದಾರೆ. ಪಾಪಿ ಪಾಕಿಸ್ತಾನ ಮತ್ತೆ ಭಾರತದ ವಿರುದ್ಧ ಕಾಲ್ಕೆರೆದಿದೆ. ಜಮ್ಮು ಕಾಶ್ಮೀರದ ಅರ್ನಿಯಾ ವಲಯ ಕತರೌ ಸೆಕ್ಟರ್, ವಿಕ್ರಮ್ ಪೋಸ್ಟ್, ಹೀರಾನಗರದಲ್ಲಿ ಜಬೋಲೋ ಪೋಸ್ಟ್ ಬಳಿಯ ಬಿಎಸ್ಎಫ್ ಶಿಬಿರಗಳ ಮೇಲೆ ಗುಂಡಿನ ದಾಳಿ ನಡೆಸಿದೆ. ಪಾಕ್ ಸೇನೆಗೆ ಭಾರತೀಯ ಯೋಧರಿಂದಲೂ ಪ್ರತಿ ದಾಳಿ ನಡೆಸಿ ದಿಟ್ಟ ಉತ್ತರ ನೀಡಿದ್ದು ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಬಹುಕೋಟಿ ಶಾರದಾ ಚಿಟ್ ಫಂಡ್ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಇವತ್ತು ಮತ್ತೆ 2 ಪ್ರಕರಣವನ್ನ ದಾಖಲಿಸಿದೆ. ಶಾರದಾ ಚಿಟ್ ಫಂಡ್ ಮುಖ್ಯಸ್ಥ ಸುದೀಪ್ತ ಸೇನ್ ವಿರುದ್ಧ ವಂಚನೆ ಹಾಗೂ ವಿಶ್ವಾಸದ್ರೋಹದ ಪ್ರಕರಣವನ್ನ ಸಿಬಿಐ ದಾಖಲಿಸಿದೆ. ಇದೇ ವೇಳೆ ಶಾರದಾ ಸಮೂಹ ಸಂಸ್ಥೆಗಳ ವಿರುದ್ಧವೂ ಕೇಸ್ ದಾಖಲಿಸಿದೆ. ನಾನು ಮನುಷ್ಯಳು, ಯಂತ್ರ ಅಲ್ಲ. ನನ್ನ ದೇಹದ ಸಾಮರ್ಥ್ಯವನ್ನು ನೋಡಿಕೊಂಡು ನಾನು ಆಟವಾಡಬೇಕಾಗುತ್ತದೆ ಅಂತ ಭಾರತದ ಖ್ಯಾತ ಬ್ಯಾಡ್ಮಿಂಟನ್ ತಾರೆ ಸೈನಾ ನೆಹ್ವಾಲ್ ಗುಡುಗಿದ್ದಾರೆ. ನಾನು ವರ್ಷದಲ್ಲಿ 12 ರಿಂದ 15 ಟೂರ್ನಮೆಂಟ್ಗಳನ್ನ ಆಡ್ತಿದ್ದೇನೆ. ನಾನು ಯಾವ ಪಂದ್ಯಕ್ಕೆ ಆದ್ಯತೆ ನೀಡಬೇಕೆಂದು ಯೋಚಿಸಿರುತ್ತೇನೆ ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ 1984ರ ಸಿಖ್ ದಂಗೆ ಸಂತ್ರಸ್ತರಿಗೆ ನ್ಯಾಯ ಸಿಗಲಿದ್ದು ತಪ್ಪಿತಸ್ಥರಿಗೆ ಶಿಕ್ಷೆಯಾಗುತ್ತೆ ಅಂತ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಪಶ್ಚಿಮ ದೆಹಲಿಯ ತಿಲಕ್ ವಿಹಾರ್ ಪುನರ್ವಸತಿ ಕಾಲೋನಿಯಲ್ಲಿ 1984ರ ಸಿಖ್ ದಂಗೆ ಸಂತ್ರಸ್ತರಿಗೆ ಅವರು ಚೆಕ್ ವಿತರಿಸಿ ಮಾತನಾಡಿದರು. ನನಗೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ವಿಶ್ವಾಸವಿದ್ದು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿದೆ ಅಂತ ಭರವಸೆ ನೀಡಿದರು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಣ್ವಾ ಮಾರ್ಟ್, ಇಡೀ ಕುಟುಂಬದ ಫ್ಯಾಷನ್ ಮಾರ್ಟ್. ಮನುಕುಲವನ್ನೇ ಬೆಚ್ಚಿ ಬೀಳಿಸುತ್ತೆ ಅಗೋಚರ ಶಕ್ತಿ. ವೈಜ್ಞಾನಿಕ ಲೋಕವನ್ನೇ ಅಲುಗಾಡಿಸ್ತಾನೆ ಅಸಾಮಾನ್ಯ ವ್ಯಕ್ತಿ. ಜಗತ್ತನ್ನೇ ನಿಬ್ಬೆರಗಾಗಿಸೋ ವಿಸ್ಮಯಗಳ ಹಿಂದಿನ ಕಟು ಸತ್ಯವಾದರೂ ಏನು? ಇದುವೇ ಸೆವೆಂತ್ ಸೆನ್ಸ್. ಕ್ಯಾನ್ಸರ್, ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಜನರು ಹೆದರ್ಕೋತಾರೆ. ಬಿಪಿ, ಶುಗರ್ ಪೇಷಂಟ್ಗಳಿಗಂತೂ ಲೆಕ್ಕವೇ ಇಲ್ಲ. ರೋಗಿಗಳ ಸಂಖ್ಯೆ ಹೆಚ್ಚುತ್ತಾನೆ ಇದೆ. ಆದ್ರೆ ನಿಮ್ಮ ಊಹೆಗೂ ನಿಲುಕದ ವಿಷಯವೊಂದಿದೆ. ನೆಗಡಿಯಿಂದ ಹಿಡಿದು ಸರ್ವ ರೋಗಕ್ಕೂ ಅದುವೇ ಸಂಜೀವಿನಿ. ಕಾಯಿಲೆ ಯಾವುದಾದ್ರೇನು ವಾಸಿ ಮಾಡೋ ತಾಕತ್ತು ಆ ದಿವ್ಯ ಔಷಧಿಗಿದೆ. ಅದನ್ನ ಸೇವಿಸಿದ ಮೇಲೆ ಸಾವನ್ನೇ ಗೆದ್ದು ಬಂದ ಉದಾಹರಣೆಗಳು ನಮ್ಮ ಮುಂದಿವೆ. ಹಾಲುಗಲ್ಲದ ಪುಟ್ಟ ಮಗು. ಈ ಮುದ್ದಾಗಿರೋ ಮಗುವಿನ ಹಿಂದೆ ಒಂದು ನೋವಿನ ಕಥೆಯೇ ಇದೆ. ಈತನ ಹೆಸರು ರಕ್ಷತ್. ಬೆಂಗಳೂರಿನಲ್ಲಿ ನೆಲೆಸಿರೋ ದಂಪತಿಗೆ ಹುಟ್ಟಿದ ಪುತ್ರ. 2 ಮಕ್ಕಳಲ್ಲಿ ಈತನೇ ಕಿರಿಯವನು. ಹುಟ್ಟಿದಾಗ ಎಲ್ಲ ಮಕ್ಕಳಂತೆ ಇದ್ದ. ಆದ್ರೆ ಅದೇನಾಯ್ತು ಏನೋ, 1.5 ವರ್ಷವಾದ ನಂತರ ವಿಚಿತ್ರ ಸಮಸ್ಯೆಗೆ ಸಿಲುಕಿಕೊಂಡ. ನನ್ನ ಮಗ ರಕ್ಷಿತ್ ಅಂತ, ಅವನಿಗೆ 1.5 ಇಯರ್ ಇದ್ದಾಗ ನೆಫ್ರಾಟಿಕ್ ಸಿಂಡ್ರೋಮ್ ಕಾಯಿಲೆ ಅಂತ. ನೆಫ್ರಾಟಿಕ್ ಸಿಂಡ್ರೋಮ್ ಅಂದರೆ ಅದು ಕಿಡ್ನಿಗೆ ಸಂಬಂಧಪಟ್ಟಿದ್ದ ಕಾಯಿಲೆ. ಅದರ ಸಿಂಪ್ಟಮ್ ಅಂದರೆ ಯೂರಿನ್ ಅಲ್ಲಿ ಪ್ರೋಟೀನ್ ಹೋಗೋದು, ಆಮೇಲೆ ಕಣ್ಣು ಐಲಿಡ್ಸು ಸ್ವೆಲ್ಲಿಂಗ್ ಬರೋದು, ಆಮೇಲೆ ಸ್ಟಮಕ್ ಎಲ್ಲ ಸ್ವೆಲ್ಲಿಂಗ್ ಬರೋದು. ಇದರಿಂದ ಯೂರಿನ್ ಪಾಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅವನಿಗೆ. ಅಂದರೆ ಪ್ರೋಟೀನ್ ಯಾವಾಗ ಜಾಸ್ತಿ ಹೋಗುತ್ತೆ ಆವಾಗ ಸ್ವೆಲ್ಲಿಂಗ್ ಜಾಸ್ತಿಯಾಗಿ ಯೂರಿನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆ ಕಾಯಿಲೆಯ ಹೆಸರು ನೆಫ್ರಾಟಿಕ್ ಸಿಂಡ್ರೋಮ್, ಅಂದ್ರೆ ಕಿಡ್ನಿ ತೊಂದರೆ. ಇದರಿಂದಾಗಿ ಆತನ ಮೂತ್ರದಲ್ಲಿ ಪ್ರೋಟೀನ್ ಅಂಶಗಳು ಹೋಗ್ತಾ ಇದ್ವು. ಮಗನ ದೇಹದಲ್ಲಿ ಆಗೋ ಬದಲಾವಣೆಗಳಿಂದ ಗಾಬರಿಯಾದ ಪೋಷಕರು ವೈದ್ಯರ ಬಳಿಗೆ ಕರೆದುಕೊಂಡು ಹೋದ್ರು. ಡಾಕ್ಟರ್ ಕೊಟ್ಟ ಸಲಹೆಯಂತೆ 30 ಸ್ಟೆರಾಯ್ಡ್ ಮಾತ್ರೆಗಳನ್ನ ಪ್ರತಿದಿನ 5 mg ಅಂತೆ 5 ಬಾರಿ ಕೊಡಲಾಗ್ತಿತ್ತು. ಇಷ್ಟಾದ್ರೂ ಸಮಸ್ಯೆಗಳು ಹಾಗೆ ಇದ್ವು.
ಹೊಟ್ಟೆಯ ಮೇಲೆ, ಕಾಲುಗಳ ಮೇಲೆ ಮತ್ತು ಇತರೆ ದೇಹದ ಭಾಗಗಳಲ್ಲಿ ಊತ ಮತ್ತು ತಲೆನೋವು ಆಗಾಗ ಕಾಣಿಸಿಕೊಳ್ತಾ ಇತ್ತು. ಎಲ್ಲಾ ಮಕ್ಕಳಂತೆ ಆಟ ಆಡ್ಕೊಂಡಿರ್ಬೇಕಾದ ರಕ್ಷಿತ್ ಮೂಲೆ ಸೇರುವಂತೆ ಆಗಿತ್ತು. ವೈದ್ಯರು ಕೊಡ್ತಾ ಇದ್ದ ಚಿಕಿತ್ಸೆಯಿಂದಾಗಿ ನೋವುಗಳೇ ಹೆಚ್ಚಾಗಿದ್ವು. ಸ್ಟಿರಾಯ್ಡ್ ಕೊಟ್ಟಾಗ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ಆಮೇಲೆ ಮತ್ತೆ ಅಗೈನ್ ಸ್ವೆಲ್ಲಿಂಗ್ ಬರೋದು, ಇದೇ ಥರ ಆಗ್ತಾಯಿತ್ತು. ಅವಾಗ ಮತ್ತೆ ತೋರಿಸಿದಾಗ ಇದು ಹಾಗೇನೆ ಅಮ್ಮ, ಅದು ಹಾಗೆ ಕೊಡ್ತಾನೇ ಇರಬೇಕು, ಅದು ವಾಸಿಯಾಗೋವರೆಗೂ ಅದು ಕೊಡ್ತಾನೇ ಇರಬೇಕು ಅಂತ ಹೇಳಿದ್ರು. ಅವಾಗ ನಾವು ಕೊಡೋದು ಡಾಕ್ಟ್ರ್ ಹತ್ರ ಮಂತ್ಲಿ ಒನ್ಸ್ ಹೋಗ್ತಾಯಿದ್ವಿ. ಅವ್ರು ಟೇಪರ್ ಮಾಡ್ಕೊಂಡು ಬರ್ತಾಯಿದ್ರು, ಕಡಿಮೆ ಮಾಡ್ಕೊಂಡು ಬರೋದು, ಸ್ಟಾಪ್ ಮಾಡೋದು, ಮತ್ತು ಪುನಃ ಸ್ವೆಲ್ಲಿಂಗ್ ಬರ್ತಾಯಿತ್ತು, ಹೋಗೋದು ಬರೋದು ಹೀಗೆ ಮಾಡ್ತಾಯಿದ್ವಿ. ಸುಮಾರು ವರ್ಷ ಅದೇ ಥರ ಸ್ಟಿರಾಯ್ಡ್ ಕೊಟ್ಕೊಂಡೇ ಬಂದ್ವಿ. ಹೀಗೆ ವರ್ಷಗಳು ಉರುಳಿದ್ವು. ಆದ್ರೆ ರಕ್ಷಿತ್ನಲ್ಲಿದ್ದ ಕಾಯಿಲೆ ಮಾತ್ರ ಹಾಗೆ ಇತ್ತು. ಮತ್ತೊಬ್ಬ ವೈದ್ಯರ ಬಳಿ ಹೋದಾಗ್ಲೂ ಸ್ಟಿರಾಯ್ಡ್ ಕೊಡ್ತಾನೆ ಇರಬೇಕು, ಅದೇ ಇದಕ್ಕೆ ಪರಿಹಾರ ಅಂತ ಹೇಳಿದ್ರು. ಮುಂದೆ ಆಯುರ್ವೇದ ವೈದ್ಯರ ಬಳಿ ಹೋದಾಗ ಕಾಯಿಲೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯ್ತು. ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಗುಣಮುಖವಾಗ್ಲಿಲ್ಲ. ಇದೆಲ್ಲದರ ಮಧ್ಯೆ 2006ರಲ್ಲಿ ಅಲೋಪತಿ ಚಿಕಿತ್ಸೆಯ ಮೊರೆ ಹೋದ್ರು. ಆ ವೈದ್ಯರೇ ಬೇಸತ್ತು ಇದು ಈ ರೀತಿಯ ಚಿಕಿತ್ಸೆಯಿಂದ ಗುಣಮುಖವಾಗಲ್ಲ ಅಂತ ಹೇಳಿ ಆ ವೈದ್ಯರು ಒಂದು ಸಲಹೆ ಕೊಟ್ರು. ಅಲ್ಲಿಂದಲೇ ದಂಪತಿಯ ಮೊಗದಲ್ಲಿ ಮಂದಹಾಸ ಮೂಡ್ತು. ನಾವು ಅವ್ರ ಹತ್ರ ಹೇಗೆ ಹೋಗೋದು, ನಾವು ಹೋಗಲಿಲ್ಲ. ಒಂದು 2-3 ಸರಿ ಸುಮ್ಮನೆ ಹಾಗೇ ಇದ್ವಿ. ಇಲ್ಲ ಅವರು ಮತ್ತೆ 2-3 ಸರಿ ಫೋರ್ಸ್ ಮಾಡಿ, ಇಲ್ಲ ಅವ್ರ ಹತ್ರ ಹೋಗಿ ನಿಮಗೆ ಏನಾದ್ರು ಒಂದು ಒಳ್ಳೆ ಸೊಲ್ಯೂಷನ್ ಸಿಗ್ಬೋದು, ನಿಮ್ಮ ಹತ್ರ ಹೋಗಿ ಅವ್ರ ಹತ್ರ ಅಂತ ಹೇಳಿದ್ರು. ಅವ್ರ ಹತ್ರ ಹೋದಾಗ ಡಾಕ್ಟ್ರು ಬುರಾನಿ ಅವರು ಏನಿಲ್ಲಮ್ಮ 70% ಇದರಲ್ಲಿ ಗುಣ ಆಗುತ್ತೆ ಅಂತ ಕೊಟ್ಟರು. ಆವಾಗಲೇ ನಮಗೆ ಖುಷಿಯಾಗೋಯ್ತು. ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಜನರ ಜೀವನಕ್ಕೆ, ಭಾವನೆಗಳಿಗೆ ಸ್ಪಂದಿಸಿದ ಕಾಯಿಲೆ ವಾಸಿ ಮಾಡೋ ವೈದ್ಯರೇ ಕೈಚೆಲ್ಲಿದ ಮೇಲೆ ಎಲ್ಲರನ್ನ ಚಕಿತರನ್ನಾಗಿಸೋ ಘಟನೆಯೊಂದು ಆ ವ್ಯಕ್ತಿಯ ಬಳಿಗೆ ಹೋದ್ಮೇಲಾಯ್ತು. ಇಂಗ್ಲಿಷ್ ಮೆಡಿಸಿನ್, ಆಯುರ್ವೇದ ಮದ್ದಿನಿಂದ ವಾಸಿಯಾಗದ ಕಾಯಿಲೆ ಹೇಳೋಕೆ ಹೆಸರಿಲ್ಲದಂತೆ ಮಾಯವಾಗಿ ಹೋಗಿತ್ತು. ಒಂದೂವರೆ ವರ್ಷ ವಯಸ್ಸಿನ ರಕ್ಷಿತ್ಗೆ ಈಗ 15 ವರ್ಷವಾಗಿದೆ. ಆಗ ಇದ್ದ ಸಮಸ್ಯೆ ಈಗ ಇಲ್ಲ. ಬಾಡಿ ಹೋದ ಮೊಗದಲ್ಲಿ ನಗೆ ಉಕ್ಕಿದೆ. 10ನೇ ತರಗತಿಯಲ್ಲಿ ರಕ್ಷಿತ್ ಓದ್ಕೊಂಡು ಎಲ್ಲಾ ಮಕ್ಕಳಂತೆ ಆಟ ಆಡ್ಕೊಂಡಿದ್ದಾನೆ. ಇವಾಗ ಫುಲ್ ಹೆಲ್ತಿ ಆಗಿದ್ದೀನಿ. ಮೊದಲು ತುಂಬ ರಿಸ್ಟ್ರಿಕ್ಷನ್ಸ್ ಇತ್ತು, ಆಟ ಆಡಬಾರ್ದಿತ್ತು, ಏನು ತಿನ್ನಬಾರ್ದು ಸಾಲ್ಟ್ ಐಟಮ್ಸು. ಇವಾಗೆಲ್ಲ ನಾರ್ಮಲ್ ಆಗಿದ್ದೀನಿ, ಹೆಲ್ತಿ ಥರ. ಮೊದಲು ತುಂಬ ಪೇಯ್ನ್ ಇತ್ತು, ಎಲ್ಲ ಪಾರ್ಟ್ಸು ಪೇಯ್ನ್ ಬರ್ತಾಯಿತ್ತು, ತುಂಬ ಫ್ರೀಕ್ವೆಂಟಾಗಿ ಬರ್ತಾಯಿತ್ತು. ಇವಾಗ ಯಾವುದೂ ಇಲ್ಲ. ಈತನ ಕಾಯಿಲೆ ಸಂಪೂರ್ಣವಾಗಿ ವಾಸಿಯಾಗುವುದಕ್ಕೆ ಕಾರಣ ನೈಸರ್ಗಿಕವಾಗಿ ಸಿಗೋ ಅಮೃತ ಸಮಾನವಾದಂಥ ಒಂದು ಬಗೆಯ ಪಾನೀಯ. ಅದನ್ನ ನಿತ್ಯ ಸೇವಿಸಿಕೊಂಡು ಬಂದಿದ್ರಿಂದಲೇ ರಕ್ಷಿತ್ನಲ್ಲಿ ಈಗ ಕಿಡ್ನಿ ಸಮಸ್ಯೆ ಇಲ್ಲ. ಇದೇ ರೀತಿ ಹಲವಾರು ವರ್ಷಗಳಿಂದ ಕಾಡ್ತಾ ಇದ್ದ ಕಾಯಿಲೆಗಳು, ಮಾರಕ ರೋಗಗಳು, ಇನ್ನೇನು ಜೀವನೇ ಮುಗಿದು ಹೋಯ್ತು, ಈಗ್ಲೋ ಆಗ್ಲೋ ಸಾಯ್ತೀವಿ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತವರು ನಿಮ್ಮ ನಡುವೆ ಇಂದಿಗೂ ಬದುಕ್ತಾ ಇದ್ದಾರೆ. ಇವರೆಲ್ಲರನ್ನ ಚಕಿತರನಾಗಿ, ಮೂಕ ವಿಸ್ಮಿತರನಾಗಿ ಮಾಡಿರೋದು ನೈಸರ್ಗಿಕವಾಗಿ ಸಿಗೋ ಅಮೃತ ಸಮಾನವಾದ ಆ ಪಾನೀಯ. ಹತ್ತು ವರ್ಷದಿಂದ ಬಾಧಿಸಿದ ಕಾಯಿಲೆ ಕೊನೆಗೂ ಓಡ್ಹೋಯ್ತು. ಇಂಥ ಪವಾಡ ನಡೆಯೋಕೆ ಕಾರಣ ನೈಸರ್ಗಿಕವಾಗಿ ಸಿಗೋ ಆ ದಿವ್ಯ ಔಷಧ. ಆ ಔಷಧವಾದ್ರೂ ಯಾವುದು? ಅದರಲ್ಲಿ ಅಂಥ ಶಕ್ತಿ ಹೇಗೆ ಬಂತು? ಅದನ್ನ ತಿಳಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.
ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರ ಕೈ ಸೇರೋದ್ರಿಂದ ಕಣ್ವಾ ಮಾರ್ಟ್ನಲ್ಲಿ ನಿಮ್ಮ ಹಣಕ್ಕೆ ನಿಜವಾದ ವ್ಯಾಲ್ಯೂ ಸಿಗುತ್ತೆ. ಕಣ್ವಾ ಮಾರ್ಟ್. ಮತ್ತೆ ಹೃದಯ ಹಾಡಿತು ತಂತಾನೆ, ಖುಷಿ ಖುಷಿಯಾಗೆ ಮತ್ತೆ ಹೃದಯ ಹಾಡಿತು ತಂತಾನೆ. ಅರೆ 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 ಯಲಹಂಕದ ನಿಮ್ಮ ಆರ್ಆರ್ ಗೋಲ್ಡ್ ಪ್ಯಾಲೇಸ್ ನ ಶತದಿನೋತ್ಸವ. ನಿಮ್ಮ ಸಹಕಾರ ಮತ್ತು ಆಶೀರ್ವಾದದಿಂದ ಪ್ರತಿ 10,000 ರೂಪಾಯಿ ಖರೀದಿಗೆ 1 ಲಕ್ಕಿ ಕೂಪನ್ ನಿಮಗೆ. 3 ಅದೃಷ್ಟಶಾಲಿ ದಂಪತಿಗಳಿಗೆ ಸಿಂಗಾಪುರ್ ಪ್ರವಾಸ. ಎಲ್ಲಾ ಶಾಖೆಗಳಲ್ಲಿ ಈ ಕೊಡುಗೆ. ಆರ್ಆರ್ ಗೋಲ್ಡ್ ಪ್ಯಾಲೇಸ್, ಮಲ್ಲೇಶ್ವರಂ, ಜಯನಗರ, ಯಲಹಂಕ. Visit the Sun City Great Garuda Shopping Fest 2014 and win gift vouchers of 1 lakh rupees every day. The highest shopper drives home in a luxurious Mercedes-Benz only at the Garuda Mall, McGrath Road, Bangalore. Come to the Great Garuda Fest. ಗುಣಮಟ್ಟದ ಚಿನ್ನವನ್ನು ನ್ಯಾಯವಾದ ಬೆಲೆಗೆ ಪಡೆಯಿರಿ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ನಿಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಬಸವನಗುಡಿ ಹಾಗೂ ಪದ್ಮನಾಭನಗರ. ಅದೊಂದು ಸರಳವಾದ ಸ್ವಾಭಾವಿಕ ಚಿಕಿತ್ಸಾ ವಿಧಾನ. ನೈಸರ್ಗಿಕವಾಗಿ ಸಿಗೋ ಆ ಪಾನೀಯ ಸೇವಿಸಿದ ಮೇಲೆ ವೈದ್ಯ ಲೋಕವೇ ಬೆರಗಾಗುವಂಥ ಘಟನೆಗಳು ನಡೆದಿವೆ. ಯಾರೂ ನಂಬಲಾಗದ ಚಮತ್ಕಾರಗಳು ನಡೆದಿವೆ. ಆಪರೇಷನ್ಗೆ ಅಂತ ಆಸ್ಪತ್ರೆಯ ಹಾಸಿಗೆ ಮೇಲೆ ಮಲಗಿದ್ದ ವ್ಯಕ್ತಿ ಎದ್ದು ಬಂದು ಇಂದಿಗೂ ನಿಮ್ಮ ನಡುವೆ ಜೀವಿಸುವಂತಾಗಿದೆ. ಇವರ ಹೆಸರು ಸ್ವಾಮಿ. ಮೂಲತಃ ಚಾಮರಾಜನಗರದವರು. ಎನ್ಜಿಎಫ್ನಲ್ಲಿ ಒಂದು ಕಾಲದಲ್ಲಿ ಕೆಲಸ ಮಾಡಿಕೊಂಡಿದ್ದವರು. ಆ ಕಂಪನಿ ಮುಚ್ಚಿದ ಮೇಲೆ ಬೇರೆ ಕಡೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. 2 ವರ್ಷಗಳ ಹಿಂದೆ ತುಂಬಾ ಸುಸ್ತಾಗೋದು, ಮೆಟ್ಟಿಲು ಏರೋಕ್ಕೂ ಆಗದೆ ಇವರು ಪರದಾಡೋ ಸ್ಥಿತಿ ಇತ್ತು. ಆಗ ವೈದ್ಯರ ಬಳಿಗೆ ಹೋದ್ರು. ನಾನು ಪೆನಾಸಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಡಾಕ್ಟರ್ ಪ್ರಭಾಕರ್ನ ಸಂದರ್ಶನ ಮಾಡಿದಾಗ ಅವರು, ನೀವು ಒಂದು ಕೆಲಸ ಮಾಡಿ, ಏನೋ ಸ್ವಲ್ಪ ಪ್ರಾಬ್ಲಮ್ ನಂಗೆ ಕಾಣಿಸುತ್ತೆ, ಇದರಲ್ಲಿ ನಮಗೆ ಗೊತ್ತಾಗೋಲ್ಲ, ಒಂದು ಸಾರಿ ನೀವು ಎಂಜಿಯೋಗ್ರಾಮ್ ಮಾಡಿಸ್ಕೊಳ್ಳಿ, ಆಗ ಯಾವುದೂ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸರಿ, ಅದೇ ಹಾಸ್ಪಿಟ್ಲಲ್ಲಿ ನಾನು ಎಂಜಿಯೋಗ್ರಾಮ್ ಮಾಡಿಸಿದಾಗ ನನ್ನ ಹಾರ್ಟಲ್ಲಿ 40% ಬ್ಲಾಕ್ ಆಗಿದೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿ ಮೆಡಿಸಿನ್ ಬರ್ಕೊಡ್ತೀನಿ ತಗೊಳ್ಳಿ ಅಂತ ಹೇಳಿದ್ರು. ಆಯಿತು ಸರ್ ತಗೋತೀನಿ ಅಂದ್ಬಿಟ್ಟು ಅಲ್ಲಿಂದ ವಾಪಸ್ ಬಂದೆ. ಹಾರ್ಟ್ನಲ್ಲಿ ತೊಂದರೆ ಇದೆ ಅನ್ನೋದು ಗೊತ್ತಾಯಿತು. ಕೆಲ ದಿನಗಳ ನಂತರ ಹೊಟ್ಟೆಯಲ್ಲಿ ನೋವು ಕಾಣಿಸಿಕೊಳ್ತು. ವೈದ್ಯರ ಸಲಹೆಯಂತೆ ಸ್ಕ್ಯಾನಿಂಗ್ ಮಾಡಿಸಿಕೊಂಡಾಗ ಗಾಲ್ ಬ್ಲಾಡರ್ ಅಂದ್ರೆ ಪಿತ್ತಕೋಶದಲ್ಲಿ ಕಲ್ಲು ಇರೋದು ಪತ್ತೆಯಾಯಿತು. ಸರಿ, ಆಪರೇಷನ್ ಮಾಡಿಸ್ಕೋಬೇಕು ಅಂದ್ಬಿಟ್ಟು ನಾನು ಬೇರೆ ಕಡೆ ಕೇಳಿದಾಗ 30,000 ರಿಂದ 40,000 ರೂಪಾಯಿವರೆಗೂ ಖರ್ಚಾಗುತ್ತೆ ಅಂತ ಹೇಳಿದ್ರು. ಅಷ್ಟು ಕೊಡೋ ಶಕ್ತಿ ನಮಗಿರಲಿಲ್ಲ. ಆಗ ನಾನು ESI ಹಾಸ್ಪಿಟ್ಲಲ್ಲಿ ನನ್ನ ಮಗಳದೊಂದು ಕಾರ್ಡ್ ಇತ್ತು. ಆ ಕಾರ್ಡ್ ಮುಖೇನ ನಾನು ESI ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ ಡಾಕ್ಟ್ರು ಎಲ್ಲ ಚೆಕ್ ಮಾಡಿ ನೋಡಿಬಿಟ್ಟು ನೀವು ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತಲೂ ಹೇಳಿದ್ರು. ಸರಿ, ಆಪ್ರೇಷನ್ನು ಅಡ್ಮಿಟ್ ಆಗಿಬಿಟ್ಟೆ ನಾನು ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ. ಬೆಳಿಗ್ಗೆ 9 ಗಂಟೆಗೆ ಡಾಕ್ಟ್ರು ಸರ್ಜನ್ಸ್ ಎಲ್ಲ ಬಂದ್ಬಿಟ್ಟು 3-4 ಜನ ಬಂದ್ಬಿಟ್ಟು, ನೋಡಿ ನಿಮಗೆ ಹಾರ್ಟಲ್ಲೂ ಪ್ರಾಬ್ಲಮ್ ಇದೆ, ಗಾಲ್ ಬ್ಲಾಡರಲ್ಲಿ ಸ್ಟೋನ್ ತೆಗೆಯೋಗಿ ನಿಮ್ಗೆ ಆಪ್ರೇಷನ್ ಮಾಡಿದಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮಗೆ ಪ್ರಾಣಕ್ಕೆ ಅಪಾಯ ಆದರೂ ಆಗ್ಬೋದು, ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ, ನೀವು ಯಾವುದನ್ನು ಒಂದು ತೀರ್ಮಾನ ತಗೊಳ್ಳಿ ಅಂತ ನನಗೆ ಹೇಳಿದ್ರು. ಗಾಲ್ ಬ್ಲಾಡರ್ನಲ್ಲಿ ಕಲ್ಲುಗಳನ್ನ ಆಪರೇಟ್ ಮಾಡಿ ತೆಗಿಬೇಕಿತ್ತು. ಸ್ವಾಮಿಯವರು ಅಡ್ಮಿಟ್ ಕೂಡ ಆಗಿದ್ರು. ಆದ್ರೆ ವೈದ್ಯರು ಹಾರ್ಟ್ನಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಪ್ರಾಣಕ್ಕೆ ಗುದ್ದು ಬಂದ್ರೂ ಬರಬಹುದು ಅಂತ ಹೇಳಿದ್ರು. ಹಾಗಾಗಿ ಕುಟುಂಬ ಸದಸ್ಯರು ಆಪರೇಷನ್ ಮಾಡಿಸೋಕೆ ಒಪ್ಪಿಗೆ ಸೂಚಿಸಲಿಲ್ಲ. ಎಷ್ಟ್ ದಿನ ಇರ್ತೀರೋ ಅಷ್ಟ್ ದಿನ ಹಾಯಾಗಿರಿ ಅಂತ ಹೇಳಿ ಕಳುಹಿಸಿದ್ರು. ಆಸ್ಪತ್ರೆಯಿಂದ ಹೊರಬಂದ ಸ್ವಾಮಿಯವರು ನೈಸರ್ಗಿಕವಾಗಿ ಸಿಗೋ ಅಮೃತ ಸಮಾನವಾದ ಪಾನೀಯವನ್ನ ನಿತ್ಯ ಸೇವಿಸೋಕೆ ಶುರು ಮಾಡಿದ್ರು. ಪುನಃ ಇವಾಗ ಸ್ವಲ್ಪ ದಿವಸ ಅಂದರೆ ಒಂದು 2 ವೀಕ್ ಬ್ಯಾಕ್ ಹೋಗಿ ನಾನು ಸ್ಕ್ಯಾನಿಂಗ್ ಮಾಡಿಸಿದಾಗ ಏನೂ ತೊಂದರೆ ಇಲ್ಲ, ಜಾಸ್ತಿನೂ ಆಗಿಲ್ಲ, ಕಮ್ಮಿನೂ ಆಗಿಲ್ಲ. ಆಯಿತೆ, ಸ್ಟೋನ್ ಆವಾಗ ಹೆಂಗಿತ್ತು 50 mm ಅಷ್ಟೇ ಇದೆ, ನಿಮಗೇನು ತೊಂದರೆ ಆಗಿಲ್ಲ, ಇಲ್ಲ ಜಾಸ್ತಿನೂ ಆಗಿಲ್ಲ, ಕಮ್ಮಿನೂ ಆಗಿಲ್ಲ. ನೋಡೋಣ, ನೀವೇನು ಮೆಡಿಸಿನ್ ತಗೋತಾ ಇದ್ದಾರೆ ಅದನ್ನೇ ಕಂಟಿನ್ಯೂ ಮಾಡಿ, ನಿಮಗೆ ಮುಂದೆ ಒಳ್ಳೆಯದಾದರೂ ಆಗ್ಬೋದು ಅಂತ ಹೇಳಿದರು.
ನೈಸರ್ಗಿಕವಾಗಿ ಸಿಗೋ ಅಮೃತ ಸಮಾನವಾದ ಆ ಪಾನೀಯವನ್ನ ನಿತ್ಯ ಕುಡಿಯಲು ಆರಂಭಿಸಿದ ನಂತರ ದೇಹದಲ್ಲಿ ಯಾವುದೇ ಸಮಸ್ಯೆಗಳು ಕಾಣಿಸಿಕೊಂಡಿಲ್ವಂತೆ, ಹಾರ್ಟ್ ಸಮಸ್ಯೆಯೂ ಇಲ್ವಂತೆ. ಈಗ ಸ್ವಾಮಿಯವರು ಆರಾಮವಾಗಿಯೇ ಇದ್ದಾರೆ. ಹೊಸ ಚೈತನ್ಯ ಉಕ್ಕಿದೆ. ಒಂದ್ ಕಡೆ ಕೆಲಸಕ್ಕೆ ಕೂಡ ಸೇರ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಇದೇ ರೀತಿ ಕ್ಯಾನ್ಸರ್, ಏಡ್ಸ್, ಮಸ್ಕ್ಯುಲರ್ ಡಿಸ್ಟ್ರೋಫಿ, ಬಿಪಿ, ಶುಗರ್, ಚರ್ಮ ರೋಗ, ಥೈರಾಯ್ಡ್, ಹೊಟ್ಟೆ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ರೋಗಿಗಳು ಗುಣಮುಖರಾಗಿದ್ದಾರಂತೆ. ವಿಶೇಷ ಅಂದ್ರೆ ಆ ಪುರಾತನ ಚಿಕಿತ್ಸೆಯಿಂದ ಕ್ಯಾನ್ಸರ್ ಅನ್ನೋ ಮಾರಕ ಕಾಯಿಲೆಯನ್ನ ಸರ್ಜರಿ ಅಥವಾ ಕೀಮೋಥೆರಪಿಯ ಅವಶ್ಯಕತೆ ಇಲ್ಲದೆ ನಿಯಂತ್ರಣದಲ್ಲಿಡಬಹುದಂತೆ. ಜಗನ್ ಅನ್ನೋ ಬಾಲಕನನ್ನ 2005ರಲ್ಲಿ ನಿಮಾನ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬುದ್ಧಿಮಾಂದ್ಯತೆ ಮತ್ತು ಸೆರೆಬ್ರಲ್ ಪಾಲ್ಸಿ ಇರೋದು ಖಚಿತವಾಯಿತು. ಇಂಥ ಬಾಲಕನ ಆರೋಗ್ಯದಲ್ಲೂ ಆ ನೈಸರ್ಗಿಕ ಚಿಕಿತ್ಸೆಯ ನಂತರ ಬಹಳಷ್ಟು ಚೇತರಿಕೆಯಾಗಿದೆ. ಸಪ್ಪೆ ಊಟ ಕೊಡ್ತಾಯಿದ್ರು, ಉಪ್ಪು ಖಾರ ಸೇರಿಸ್ತಾ ಇದ್ದಿಲ್ಲ. 1 ವರ್ಷ ಕೊಟ್ವಿ. ಆವಾಗ ಅವನು ಆ್ಯಕ್ಟಿವೇಟ್ ಚೇಂಜ್ ಆಯಿತು. ನೈಸರ್ಗಿಕವಾಗಿ ಸಿಗೋ ಪಾನೀಯ ಸೇವನೆ ಮಾಡಿ ಗುಣಮುಖರಾಗಿರೋ ಉದಾಹರಣೆಗಳು ಸಾಕಷ್ಟಿವೆ. ಅಂದಹಾಗೆ ಆ ಚಿಕಿತ್ಸೆಗೆ 5,000 ವರ್ಷಗಳ ಹಿನ್ನೆಲೆ ಇದೆ. ಇಡೀ ಜಗತ್ತಿನಲ್ಲಿ ತಿರಸ್ಕರಿಸುವಂಥದ್ದು ಯಾವುದೂ ಇಲ್ಲ. ಭೂಮಿಯ ಮೇಲೆ ಇರೋ ಸಕಲ ಚರಾಚರ ವಸ್ತುಗಳೆಲ್ಲವೂ ಒಂದಲ್ಲ ಒಂದು ಕಾರಣಕ್ಕೆ ಉಪಯೋಗಕ್ಕೆ ಬರ್ತವೆ. ನಾವು ಯಾವುದನ್ನು ನಿರುಪಯೋಗಿ ಅಂತೀವೋ ಅದು ಕೂಡ ಒಂದಲ್ಲ ಒಂದು ಬಗೆಯಲ್ಲಿ ಉಪಯೋಗಕ್ಕೆ ಬರುತ್ತೆ. ಇದು ಪರಿಣಾಮಕಾರಿ ಮತ್ತು ಬಹಳ ಶಕ್ತಿಯುತವಾದ ಸ್ವಾಭಾವಿಕ ಚಿಕಿತ್ಸಾ ವಿಧಾನವಂತೆ. ನೈಸರ್ಗಿಕವಾಗಿ ಸಿಗೋ ಅಮೃತ ಸಮಾನವಾದ ಪಾನೀಯ ಸೇವಿಸುವುದರಿಂದ ಯಾವುದೇ ಸೈಡ್ ಎಫೆಕ್ಟ್ಗಳು ಕೂಡ ಸುಳಿಯೋದಿಲ್ವಂತೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅನ್ನುವಂತೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ರೀತಿಯ ಚಿಕಿತ್ಸೆಯ ಬಗ್ಗೆ ಜಾಗೃತಿ ಮೂಡಿಸಿಕೊಂಡು ಬರ್ತಾ ಇರೋದು 74 ವರ್ಷದ ವಯಸ್ಸಿನ ವ್ಯಕ್ತಿ. ಅಷ್ಟಕ್ಕೂ ಈ ಚಿಕಿತ್ಸೆ ಹಿಂದೆ ಆ ದೈವಿ ಶಕ್ತಿಯ ಕೃಪೆ ಇದೆ. ಎಂಥ ಕಾಯಿಲೆಯನ್ನು ಬೇಕಾದ್ರೂ ಆ ನೈಸರ್ಗಿಕ ಪಾನೀಯ ಸೇವಿಸೋದ್ರಿಂದ ವಾಸಿ ಮಾಡ್ಕೋಬಹುದಂತೆ. ಹಾಗಾದ್ರೆ ಆ ಸಂಜೀವಿನಿ ಸಿಗೋದೆಲ್ಲಿ? ಹೇಳ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ ಮುಕ್ತಾಗೋ ಗೌರಿ ರಾಮಚಾರಿ. ಮದುವೆ ಹಾಗೂ ಹಬ್ಬದ ಸಂಭ್ರಮಗಳಲ್ಲಿ ಅತ್ಯುತ್ತಮ ವಸ್ತ್ರಾಲಂಕಾರಕ್ಕಾಗಿ ಭೇಟಿ ಕೊಡಿ ಗೋಲ್ಡನ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್. ಕಾಂಚೀವರಂ, ಬನಾರಸ್, ಮೈಸೂರು ಸಿಲ್ಕ್ ಹಾಗೂ ಹಲವಾರು ಅತ್ಯಾಕರ್ಷಕ ಉಡುಪುಗಳಿಗಾಗಿ ಗೋಲ್ಡನ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಚಿಕ್ಕಪೇಟೆ, ಬೆಂಗಳೂರು. ಉತ್ತಮ ಬೆಳೆಗೆ ನೀರಿನ ಅವಶ್ಯಕತೆ, ಆದರೆ ಲೋ ವೋಲ್ಟೇಜ್ ನಿಂದ ಹೆಚ್ಚುವುದು ಆತಂಕ. ಲೋ ವೋಲ್ಟೇಜ್ಗೆ ಹೇಳಿ ಗುಡ್ ಬೈ. ಯೂಸ್ SB submersible winding wires and flat cables. It's memorable in all stages of life. Tavanam Jewelers, Bangalore. ಹುಟ್ಟು ಸಾವಿನ ನಂತರ ಇದು ಜನ್ಮಾಂತರ. ಪ್ರಪಂಚದ ಅತಿ ಕಿರಿಯ ಸಂಮೋಹನ ತಜ್ಞರಾದ ಮಾಸ್ಟರ್ ಎಸ್ ವಿಜಯನಾರಾಯಣ್ ರವರು ನಿಮ್ಮ ಯಾವುದೇ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳಿಗೆ ಔಷಧಗಳಿಲ್ಲದೆ ಚಿಕಿತ್ಸೆಯನ್ನ ನೀಡುತ್ತಾರೆ. ವೀಕ್ಷಿಸಿ ಪ್ರತಿ ಮಂಗಳವಾರ ಮಧ್ಯಾಹ್ನ 2:30 ರಿಂದ 3 ರವರೆಗೆ.
ದೇವಸ್ಥಾನಕ್ಕೆ ಹೋಗಿ ಹೇಗೆ ಪೂಜೆ ಅಭಿಷೇಕ ಮಾಡಿ ತೀರ್ಥ ಸೇವಿಸ್ತೀವೋ ಅದೇ ರೀತಿಯಲ್ಲೇ ನಮ್ಮ ದೇಹವೇ ಒಂದು ದೇಗುಲವಿದ್ದಂತೆ. ಆ ದೇಹಕ್ಕೆ ಸರಿಯಾದ ಆಹಾರ ಕ್ರಮವನ್ನು ಪ್ರಸಾದದ ಥರ ತಗೊಂಡ್ರೆ ಅದೇ ನಮಗೆ ಅಮೃತ ಸಮಾನವಾದ ತೀರ್ಥವನ್ನು ನೀಡುತ್ತೆ. ಅದನ್ನು ಸೇವಿಸಿದ್ರೆ ಎಂಥ ಮಾರಕ, ಭಯಾನಕ, ಭೀಕರ ಕಾಯಿಲೆಗೂ ಅದುವೇ ಮದ್ದಾಗಬಲ್ಲದು. ಅದು ಮನೆಯಲ್ಲಿಯೇ, ಹೇಳಬೇಕು ಅಂದ್ರೆ ಮನುಷ್ಯನ ದೇಹದಲ್ಲಿಯೇ ಇರೋ ಮದ್ದು. ಅಂಥ ಶಕ್ತಿ ಆ ಪಾನೀಯಕ್ಕೆ ಇದೆ. ದೀರ್ಘಕಾಲಿಕ ರೋಗಗಳಿಂದ ಬಳಲ್ತಾ ಇರೋರು ಆ ವಿಧಾನ ಅನುಸರಿಸಬಹುದು. ಅದರಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯವು ವೃದ್ಧಿಯಾಗುತ್ತಂತೆ. ಅಂದ ಹಾಗೆ ಈ ಚಿಕಿತ್ಸೆ ಇಟ್ಟಿರೋ ಹೆಸರು ಶಿವಂಭೂ ಕಲ್ಪ. ಕನ್ನಡದಲ್ಲಿ ಅದನ್ನ ಮೂತ್ರ ಚಿಕಿತ್ಸೆ ಅಂತ ಹೇಳಿದ್ರೆ, ಇಂಗ್ಲಿಷ್ನಲ್ಲಿ ಯೂರಿನ್ ಥೆರಪಿ ಅಂತ ಕರೀತಾರೆ. ಪ್ರಾಚೀನವಾದ ಹಲವು ಮಾನವ ಸಂಸ್ಕೃತಿಗಳು ಈ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಕ್ಕೆ ದಾಖಲೆಗಳಿವೆ. 5000 ವರ್ಷಗಳಷ್ಟು ಪ್ರಾಚೀನ ಕೃತಿಯಾದ ದಮರ್ತಂತ್ರದಲ್ಲಿ ಶಿವಂಭೂ ಕಲ್ಪ ಎಂಬ ಅಧ್ಯಾಯದಲ್ಲಿ 107 ಸಾಲುಗಳಲ್ಲಿ ಯೂರಿನ್ ಥೆರಪಿ ಬಗೆಗೆ ವಿವರವಾಗಿ ಚರ್ಚಿಸಲಾಗಿದೆ. ಪ್ರಾಚೀನ ರೋಮ್ನಲ್ಲಿ ಮೂತ್ರವನ್ನ ದಂತಮಜ್ಜನಕ್ಕೆ ಬಳಸ್ತಾ ಇದ್ರು. ನಮ್ಮ ಜನಪದರು ಮೂತ್ರವನ್ನ ಸವರುವುದರಿಂದ ದೇಹದ ಮೇಲ್ಭಾಗದ ಗಾಯಗಳು ಬಹಳ ಬೇಗ ವಾಸಿಯಾಗ್ತವೆ ಅಂತ ನಂಬಿದ್ರು. ಹಾಗೆ ಆಯುರ್ವೇದದ ಭಾವಪ್ರಕಾಶ ನಿಘಂಟಿನಲ್ಲೂ ಮೂತ್ರ ಚಿಕಿತ್ಸೆಯ ಬಗ್ಗೆ ವಿವರಣೆ ಇದೆ. ಅದರಲ್ಲಿ ಇದಕ್ಕೆ ವಿಷವನ್ನ ಕೊಲ್ಲುವ ಶಕ್ತಿ ಇದೆ, ಹಾಗೆ ಇದು ರಾಸಾಯನಿಕ ಅನ್ನೋ ಉಲ್ಲೇಖವನ್ನು ಮಾಡಲಾಗಿದೆ. ಇಂಥ ಚಿಕಿತ್ಸೆಯ ಬಗ್ಗೆ ಅರಿವು ಮೂಡಿಸ್ತಾ ಇರೋರು ಬೆಂಗಳೂರಿನ ಜಗದೀಶ್ ಬುರಾಣಿಯವರು. ಜಗದೀಶ್ ಬುರಾಣಿಯವರು ಯೂರಿನ್ ಥೆರಪಿ ಬಗ್ಗೆ ಪ್ರಚುರಪಡಿಸಿ ಹಲವಾರು ಜನರ ಕಾಯಿಲೆಗಳನ್ನ ವಾಸಿ ಮಾಡಿದಾರಂತೆ. ಹೇಳಬೇಕು ಅಂದ್ರೆ 1990ರಲ್ಲಿ ಈ ಚಿಕಿತ್ಸೆಯ ಬಗ್ಗೆ ಅರಿವಾಗಿದ್ದು ಸ್ವತಃ ಅವರೇ ಮೂಳೆಗಳ ದೌರ್ಬಲ್ಯ ಮತ್ತು ಸಂಧಿವಾತದಿಂದ ಬಳಲಿದಾಗ. ವಾಟರ್ ಆಫ್ ಲೈಫ್ ಬೈ ಆರ್ಮ್ಸ್ಟ್ರಾಂಗ್ ಅದು ನಾನು ಓದಿದೆ. ಅದರಲ್ಲಿ ಬರೆದಿದೆ, ಶಿವ ಪಾರ್ವತಿಗೆ ಹೇಳಿದ್ರು 5000 ವರ್ಷ ಮುಂಚೆ ಯೂರಿನ್ ಥೆರಪಿನಲ್ಲಿ ಏನೇನು ಲಾಭ ಇದೆ ಅದು ನಾನು ಸರಿಯಾಗಿ ಓದಿದೆ. ಅದು ಓದ್ಬಿಟ್ಟು ಅದರಲ್ಲಿ ಏನ್ಷಿಯಂಟ್ ಮೆಥಡ್ ಇತ್ತು. ಅಂದರೆ ಪಾರ್ವತಿಗೆ ಹೇಳಿದ್ರು ಶಿವ, ಯಾರು ಕುಡಿತಾರೆ ಏನು ಕಾಯಿಲೆ ಇದ್ದರೆ ಕ್ಯೂರ್ ಆಗುತ್ತೆ. ಸೊ ಅದು ನೋಡಿಬಿಟ್ಟು ವಿಶ್ವಾಸ ಮಾಡಿಬಿಟ್ಟು ನಮ್ಮ ಮೇಲೆ ಟ್ರೈ ಮಾಡಿದೆ. ಅದು ನಾನು ಕುಡಿದೆ, ಬಾಡಿ ಮಸಾಜ್ ಮಾಡಿದೆ. ಅದರಲ್ಲಿ ನಮಗೆ ಒಂದು 15 ದಿನದಲ್ಲಿ ಭಾಳ ಲಾಭ ಸಿಕ್ತು. ಇಂಥ ಚಿಕಿತ್ಸೆಯಿಂದ ಲಾಭ ಇದೆ ಅನ್ನೋದನ್ನ ಅರಿತ ಇವರು ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಂಡ್ರು. ಆದರೂ ಕೆಲ ಗೊಂದಲಗಳು, ಮನಸ್ಸಿನಲ್ಲಿ ದುಗುಡಗಳು ಮನೆ ಮಾಡಿದ್ರು. ಆಗ ಇವರು ಮೊರೆ ಹೋಗಿದ್ದು ಚೆನ್ನೈನಲ್ಲಿರುವ ಆ ಅಂಗಾಳ ಪರಮೇಶ್ವರಿ ಬಳಿಗೆ. ಆ ದೇವಿಯ ಕೃಪೆಯಿಂದಾಗಿಯೇ ಇವರು ಶಿವಂಭೂ ಕಲ್ಪದ ಬಗ್ಗೆ ಇನ್ನಷ್ಟು ಅರಿತುಕೊಂಡು ಅದರ ಮೂಲಕ ಎಲ್ಲ ರೋಗಗಳನ್ನು ಗುಣಪಡಿಸುವ ಕೆಲಸವನ್ನ ಮಾಡತೊಡಗಿದ್ರಂತೆ. ಚೆನ್ನೈನಲ್ಲಿ ಅಂಗಾಳ ಪರಮೇಶ್ವರಿ ಟೆಂಪಲ್ ಇದೆ. ಅಲ್ಲಿ ಹೋಗಿದರೆ ನಾವು ಅವ್ರಿಗೆ ಹೇಳಿದೆ ನಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ, ಇದು ಯೂರಿನ್ ಥೆರಪಿ ಅಂತ ಎಲ್ಲ ಜನಗಳಿಗೆ ಲಾಭ ಆಗಬೇಕು, ಅದು ನಾನು ಪ್ರಚಾರ ಮಾಡಬೇಕು ಅಂದರೆ ಬುಕ್ಕು ಸರಿಯಾಗಿ ಬರೀಬೇಕು. ಸೊ ಅವ್ರು ನಮಗೆ ಆಶೀರ್ವಾದ ಕೊಟ್ಟರು. ಅವರು ಆಶೀರ್ವಾದ ಕೊಟ್ಟ ಮೇಲೆ ನಮ್ಮದು ಇದು ಸ್ವಲ್ಪ ಜ್ಞಾನ ಬಂತು. ಆ ಜ್ಞಾನನಲ್ಲಿ ಏನು ಬಂತು, ಅದು ಯೂರಿನ್ ಹೆಂಗೆ ಉಪಯೋಗಿಸ್ಬೇಕು, ಹೆಂಗೆ ಮಸಾಜ್ ಮಾಡಬೇಕು, ಅದೆಲ್ಲ ಅವರು ಬ್ಲೆಸ್ಸಿಂಗ್ಸ್ ಮೇಲೆ ನಮಗೆ ಆಯಿತು. ಅದಾದಮೇಲೆ ನಾನು ಇದು ಬುಕ್ ಬರೆದಿದ್ದೆ.
ಮೂತ್ರದ ಬಣ್ಣ ಮತ್ತು ರುಚಿಯು ಯಾವ ರೀತಿಯಾದ ಪಾನೀಯ ಮತ್ತು ಊಟ ಸೇವನೆ ಮಾಡ್ತೇವೆ ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತೆ. ಡಯಟ್ ಮತ್ತು ಚಿಕಿತ್ಸೆಯ ಮಾದರಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಅದು ಸರ್ವ ರೋಗಗಳಿಗೂ ಮದ್ದಾಗಿ ಪರಿಣಮಿಸುತ್ತಂತೆ. ಡಯಾಬಿಟಿಸ್ ಮತ್ತು ಏಡ್ಸ್ನಂತಹ ಕಾಯಿಲೆಗಳನ್ನು ಸಹ ನಿಯಂತ್ರಣದಲ್ಲಿರುವ ಶಕ್ತಿ ನಮ್ಮ ದೇಹದಿಂದ ಹೊರಬರುವ ಮೂತ್ರಕ್ಕಿದೆಯಂತೆ. ಬುರಾಣಿಯವರು ಯೂರಿನ್ ಹೇಗೆ ಬಳಕೆ ಮಾಡಬೇಕು, ಯಾವ ರೀತಿಯ ಮಸಾಜ್ ಮಾಡಬೇಕು, ಅದರಲ್ಲಿ ರೋಗ ನಿರೋಧಕ ಶಕ್ತಿ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋ ಕಾರ್ಯ ಮಾಡ್ತಾ ಇದ್ದಾರೆ. ಮೂತ್ರ ಸೇವಿಸಿ ವಾಸಿಯಾಗಿರುವವರಿಂದ ಮೆಡಿಕಲ್ ರಿಪೋರ್ಟ್ಗಳನ್ನು ಸಹ ಇವರು ಸಂಗ್ರಹಿಸಿದ್ದಾರೆ. ಸಾವಿರದ 1978ರಲ್ಲಿ ಅಂದಿನ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಅವರು ಎಬಿಸಿ ನ್ಯೂಸ್ಗೆ ನೀಡಿದ 1 ಗಂಟೆಯ ಸುದೀರ್ಘ ಸಂದರ್ಶನದಲ್ಲಿ ಸ್ವಯಂ ಮೂತ್ರಪಾನದ ಬಗೆಗೆ ವಿವರಿಸಿದರು. ತಮ್ಮ ಆರೋಗ್ಯದ ಗುಟ್ಟು ಅದೇ ಆಗಿದ್ದು, ಕೋಟ್ಯಂತರ ಮಂದಿ ಬಡ ಭಾರತೀಯರಿಗೆ ಇದೊಂದು ಅಮೂಲ್ಯ ಔಷಧವಾಗಬಲ್ಲದು ಅಂತ ಹೇಳಿ ಎಲ್ಲರನ್ನೂ ಮೂಕ ವಿಸ್ಮಿತರಾಗಿಸಿದ್ರು. ಕ್ಯಾನ್ಸರ್, ಏಡ್ಸ್ ನಂತಹ ಕಾಯಿಲೆಗಳನ್ನ ಓಡಿಸೋ ಶಕ್ತಿ ನೈಸರ್ಗಿಕವಾಗಿ ಸಿಗೋ ಮೂತ್ರದಲ್ಲಿ ಇದೆ ಅಂದ್ರೆ ಯಾರಿಗಾದ್ರೂ ಅಚ್ಚರಿ ಆಗೇ ಆಗತ್ತೆ. ಇದಕ್ಕೆ ವೈದ್ಯರು ಏನ್ ಹೇಳ್ತಾರೆ ಅಂದ್ರೆ, ನೆಗಡಿಯಿಂದ ಹಿಡಿದು, ತಲೆನೋವಿಂದ ಹಿಡಿದು, ಹೊಟ್ಟೆ ನೋವಿಂದ ಹಿಡಿದು, ಲಿವರ್ ಪ್ರಾಬ್ಲಮ್, ಲಿವರ್ ಸ್ಟೋನು ಅಥವಾ ಕಿಡ್ನಿ ಸ್ಟೋನು ಅಥವಾ ಕ್ಯಾನ್ಸರು ಅಥವಾ ಮಲ್ಟಿಪಲ್ ಮೈಲೋಮಾ ಅಂತೀವಿ, ಅಥವಾ ಈ ಕೆಲವು ಸರಿ ಮಸಲ್ಸ್ ಎಲ್ಲ ಇದ್ದಕ್ಕಿದ್ದಾಗೆ ವೀಕ್ ಆಗ್ತದೆ, ನಿಲ್ಲಕ್ಕೆ ಆಗೋಲ್ಲ ಮನುಷ್ಯನಿಗೆ. ಅಂಥ ಸಂದರ್ಭದಲ್ಲಿ ಯಾವುದೇ ಇರಲಿ, ತಲೆ ಕೂದಲು ಉದುರೋದು, ಬೇಗ ಬೆಳ್ಳಗಾಗೋದು, ಏನೇ ಕಾಯಿಲೆ ತಗೊಳ್ಳಿ, ಈ ಸಮೂತ್ರಪಾನ ಚಿಕಿತ್ಸೆಯಿಂದ ಅದನ್ನು ವಾಸಿ ಮಾಡ್ಕೋಬೋದು. ಇವನ್ ಕ್ಯಾನ್ಸರ್ ಸಹ ಹೇಳಿದೆ ನಾನು, ಎಂಥ ಕ್ಯಾನ್ಸರ್ ಇದ್ರೂ ಇದರಲ್ಲಿ ವಾಸಿ ಆಗ್ತದೆ. ಸ್ವಮೂತ್ರ ಚಿಕಿತ್ಸೆಯಿಂದ ಅದೆಂಥದ್ದೇ ಮಾರಕ ಕಾಯಿಲೆ ಇರಲಿ ವಾಸಿಯಾಗತ್ತಂತೆ. ರಾಜ್ಯದ, ದೇಶದ, ವಿದೇಶದಲ್ಲಿರೋ ಕ್ಯಾನ್ಸರ್ ಪೀಡಿತ ಮಹಿಳೆಯರು ಸ್ವಮೂತ್ರ ಪಾನ ಮಾಡಿ ಕಾಯಿಲೆ ವಾಸಿ ಮಾಡ್ಕೊಂಡಿದ್ದಾರಂತೆ. ಯಾವ ಕಾಯಿಲೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕಾಗಿಯೇ ಇವತ್ತಿನ ಜಮಾನದಲ್ಲಿ ಲಕ್ಷ ಲಕ್ಷ ಖರ್ಚಾಗೋಗುತ್ತೆ. ಆದ್ರೆ ಇಂಥ ಸುಲಭ ಮತ್ತು ಉಚಿತ ಚಿಕಿತ್ಸೆಯ ಬಗ್ಗೆ ಸರ್ಕಾರವೇ ಸಂಶೋಧನೆ ಮಾಡಿದ್ರೆ ಜನಸಾಮಾನ್ಯರಿಗೂ ಒಳ್ಳೇದಾಗತ್ತೆ ಅನ್ನೋ ಅಭಿಪ್ರಾಯ ವೈದ್ಯರದ್ದು. ಈ ಯೂರಿನ್ ಚಿಕಿತ್ಸೆಯನ್ನು ಸರಿಯಾಗಿ ಒಬ್ಬ ಫಾಲೋ ಮಾಡಿದರೆ ಅವನಿಗೆ ಕಾಯಿಲೆ ಬರೋದಿಲ್ಲ ಅಂದರೆ ಸರ್ಕಾರಕ್ಕೂ ಖರ್ಚಿಲ್ಲ, ಆ ಮನುಷ್ಯನಿಗೂ ತಲೆ ಬಿಸಿ ಇಲ್ಲ, ಹಣ ಖರ್ಚಾಗೋದಿಲ್ಲ. ಸೊ ಹಾಗಾಗಿ ಇದೊಂದು ಅತ್ಯುತ್ತಮವಾದ ಚಿಕಿತ್ಸೆ. ಇದ್ರ ಬಗ್ಗೆ ನಮ್ಮ ಸರ್ಕಾರ ಸಹ ಒಂದು ರಿಸರ್ಚ್ ಮಾಡಿ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅಂತ ಸರ್ಕಾರ ಅದನ್ನು ತಿಳ್ಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಜನರಲ್ ಪಬ್ಲಿಕ್ಕಿಗೆ 1 ಪೈಸೆ ಖರ್ಚಿಲ್ಲದೇನೆ ಆರೋಗ್ಯ ಕೊಡ್ಬೋದು. ಇದೊಂದು ಶೀಘ್ರ ಮತ್ತು ಅಷ್ಟೇ ಸುರಕ್ಷಿತ ಚಿಕಿತ್ಸೆಯಂತೆ. ಈ ಚಿಕಿತ್ಸೆಯ ಬಗ್ಗೆ ಅರಿವು ಮೂಡಿಸೋ ಕೆಲಸವನ್ನ ಸರ್ಕಾರ ಮಾಡಬೇಕು ಅನ್ನೋದು ಜಗದೀಶ್ ಬುರಾಣಿ ಅವರ ಅಭಿಪ್ರಾಯ. ಇದರಿಂದ ರೋಗಿಗಳು ನಯಾ ಪೈಸೆ ಖರ್ಚು ಇಲ್ಲದೆ ಯಾವ ಕಾಯಿಲೆಯನ್ನ ಬೇಕಾದರೂ ಗುಣಪಡಿಸಿಕೊಳ್ಳಬಹುದು. ಈಗಾಗಲೇ ಬುರಾಣಿ ಅವರು ನಮ್ಮ ರಾಜ್ಯದ ರಾಜ್ಯಪಾಲರು ಸೇರಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಪತ್ರ ಬರೆದಿದ್ದಾರೆ, ರಾಷ್ಟ್ರಪತಿಯವರಿಗೂ ಪತ್ರ ಬರೆದಿದ್ದಾರೆ. ಸ್ವಮೂತ್ರ ಚಿಕಿತ್ಸಾ ವಿಧಾನದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಬುರಾಣಿಯವರು ಮಾತ್ರ ತಮ್ಮ ಪ್ರಯತ್ನವನ್ನ ಇಂದಿಗೂ ಬಿಟ್ಟಿಲ್ಲ. ಇದಕ್ಕಾಗಿ ಒಂದು ವೆಬ್ಸೈಟ್ ಕೂಡ ಓಪನ್ ಮಾಡಿದ್ದಾರೆ. ಅದರಲ್ಲಿ ರೋಗಿಗಳು, ಗುಣಮುಖರಾದವರು ಮಾಹಿತಿ ಸೇರಿದಂತೆ ಚಿಕಿತ್ಸಾ ವಿಧಾನದ ಸಂಪೂರ್ಣ ಮಾಹಿತಿಯನ್ನ ದಾಖಲಿಸಿದ್ದಾರೆ. ಕನ್ನಡ, ಹಿಂದಿ, ತಮಿಳು, ಇಂಗ್ಲಿಷ್ನಲ್ಲಿ ನೈಸರ್ಗಿಕ ಮೂತ್ರ ಚಿಕಿತ್ಸೆಯ ಬಗ್ಗೆ ಪುಸ್ತಕಗಳನ್ನು ಬರೆದು ಮುದ್ರಿಸಿದ್ದಾರೆ. ಸರ್ವ ರೋಗಗಳಿಗೂ ಮದ್ದು ನಮ್ಮ ದೇಹದಲ್ಲೇ ಇದೆ. ಅದನ್ನ ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಎಂಥ ಕಾಯಿಲೆಯನ್ನು ಬೇಕಾದರೂ ವಾಸಿ ಮಾಡಿಕೊಳ್ಳಬಹುದು. ಅಂದ್ರೆ ಯಾರಿಗಾದ್ರೂ ಅಚ್ಚರಿಯಾಗುತ್ತೆ. ಸೆಲೆಬ್ರಿಟಿಗಳು, ಹೆಸರಾಂತ ಕ್ರೀಡಾಪಟುಗಳು, ಪಾಪ್ ತಾರೆ ಮಡೋನಾ, ಅಷ್ಟೇ ಯಾಕೆ ನಮ್ಮ ದೇಶದ ಹೆಸರಾಂತ ರಾಜಕಾರಣಿಗಳಾದ ಮೊರಾರ್ಜಿ ದೇಸಾಯಿ, ಜಾರ್ಜ್ ಫರ್ನಾಂಡಿಸ್ ಸಹ ತಮ್ಮ ಆರೋಗ್ಯದ ಗುಟ್ಟು ಶಿವಂಭೂಕಲ್ಪ ಅಂತ ಹೇಳಿ ಅಚ್ಚರಿ ಮೂಡಿಸಿದ್ದಾರೆ. ಅಂದಮೇಲೆ